ನಮಸ್ಕಾರ ಎಲ್ಲರಿಗೂ. ಸಂಕ್ರಾಂತಿ ಹಬ್ಬ ಇನ್ನೇನು ಹತ್ರ ಬಂದಿದೆ. ಸೊ ಸಕ್ಕರೆ ಹಚ್ಚಿ ಹೆಂಗೆ ಮಾಡೋದು ಅಂತ ಕಲ್ಯೋಣ ಬನ್ನಿ. ಇವಾಗ ಸಕ್ಕರೆ ಹಚ್ಚಿ ಮಾಡೋದಕ್ಕೆ ನಾನು ಇದು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಸೊ ಇದ್ರಲ್ಲಿ ತಳ ದಪ್ಪ ಇರೋದನ್ನು ತೊಗೋಬೇಕು, ಯಾಕೆಂದರೆ ಇಲ್ಲಾಂದರೆ ತಳ ಒತ್ತು ಬಿಡುತ್ತೆ. ಬೇಕು ನಾನಿವಾಗ 4 ಕೆ ಜಿ ಸಕ್ಕರೆ ಹಚ್ಚಿ ಮಾಡ್ತಾ ಇರೋದು. ನಾನು ಇದಕ್ಕೆ ಮಧುರ್ ಶುಗರ್ ತೊಗೊಂಡಿದ್ದೀನಿ, ಯಾಕೆಂದರೆ ಇದು ರಿಫೈನ್ಡ್ ಶುಗರ್. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಬೆಳ್ಳಗೆ ಬರುತ್ತೆ, ಹೇಗೆ ಚೆನ್ನಾಗಿ ಬರುತ್ತೆ. ಸೊ 4 ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ 4 ಕೆ ಜಿಗೆ ಸಕ್ಕರೆಗೆ ನಾನು ನೀರು ಹಾಕ್ಕೊಂಡು ನೆನೆಯಕ್ಕೆ ಬಿಡಬೇಕು. ಸೊ ಸಕ್ಕರೆ ಮೇಲೆ ನಿಮಗೆ 1 ಇಂಚಷ್ಟು ಮೇಲ್ಗಡೆ ಇದ್ದರೆ ಸಾಕು. ನೀರು ಹಾಕಿದ್ದೀನಿ. ಸೊ ಇವಾಗ ನೀರು ಹಾಕಿದ್ಮೇಲೆ ಒಂದು 5 ಅವರ್ಸ್ ನೆನೆಯಕ್ಕೆ ಬಿಡಬೇಕು. ಸೊ ಅದು ನೆಂದಷ್ಟು ನಿಮಗೆ ಸಕ್ಕರೆ ಹೆಚ್ಚು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ. ಇವಾಗ 5 ಅವರ್ಸ್ ನೆನೆಯಕ್ಕೆ ಬಿಟ್ಬಿಡೋಣ ಇದನ್ನು. ಸಕ್ಕರೆ ಪಾಕ ಇದಕ್ಕೆ ಹಾಕಿ ಮಾಡೋದು. ಸೊ ಇದೆಲ್ಲನೂ ಟೀ ಕುಡ್ದೇ ಬರುತ್ತೆ, ಹಚ್ಚುಗಳದೆಲ್ಲನೂ ನಿಮಗೆ. ಸೊ ಸೋಕ್ ಮಾಡಿ ಬಿಟ್ಬಿಡಬೇಕು. ಬಿಸಿ ನೀರಿನಲ್ಲಿ ಹಾಕಿ ಬಿಟ್ಟರೆ ಒಳ್ಳೆಯದು, ಯಾಕೆಂದರೆ ಅಕಸ್ಮಾತ್ ಏನಾನ ಗಲೀಜು ಏನಾನ ಇತ್ತು ಅಂತ ಅಂದರೆ ಅದೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಇವಾಗ ಇದೆಲ್ಲ 5 ಅವರ್ ಮೇಲೆ ಆಯಿತು ನಾನು ನೆನೆ ಹಾಕಿ ಇದನ್ನು. ಸೊ ಇದು ಸಕ್ಕರೆ ಇನ್ನೂ ಸ್ವಲ್ಪ ಕರಗಬೇಕು, ಕರಗಿಲ್ಲ ಇದು. ಸೊ ಏನು ಮಾಡೋಣ ಅಂತ ಅಂದರೆ ಡೈರೆಕ್ಟಾಗಿ ಇವಾಗ ಸ್ಟವ್ ಹಚ್ಬಿಟ್ಟು ಇದನ್ನು ಟ್ರಾನ್ಸ್ಫರ್ ಮಾಡೋಣ. ಸೊ ಆವಾಗ ಸ್ವಲ್ಪ ಬೇಗ ಕರ್ಕೊಳುತ್ತೆ. ನಾನು 4 ಕೆ ಜಿಗೆ ಮಾಡಿರೋದ್ರಿಂದ ತುಂಬ ಜಾಸ್ತಿ ಬರುತ್ತೆ. ಸೊ ನೀವು 1 ಕೆ ಜಿಗೆ ಮಾಡಿಕೊಂಡ್ರೆ 1 ಕೆ ಜಿಗೆ ಒಂದು 50 ಸಕ್ಕರೆ ಹಚ್ಚಿ ಬರುತ್ತೆ. ನಾವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು 4-5 ಸರಿ ಸೋಸ್ಕೊಳ್ಬೇಕಾಗುತ್ತೆ. ಸೊ ಫಸ್ಟು 4 ಕೆ ಜಿ ಸಕ್ಕರೆಗೆ ನಾನು ಅರ್ಧ ಒಪ್ಪಷ್ಟು ನಿಂಬೆ ಹುಳಿ ಹಾಕ್ತೀನಿ. ಇದಿವಾಗ ನೀವು ನೋಡ್ಬೋದು ಫುಲ್ಲು ಸಕ್ಕರೆ ಕ್ಲೀನಾಗಿ ಕರಗಿದೆ ಎಲ್ಲನೂ. ಇದೆಲ್ಲ ವೈಟ್ಗಿರೋದೆಲ್ಲ ಸ್ವಲ್ಪ ಗಲೀಜು. ಸೊ ಇದಕ್ಕೋಸ್ಕರನೇ ನಾವು ಇದಕ್ಕೆ ನಿಂಬೆಹಣ್ಣು ಹಾಕಿ ಕ್ಲೀನ್ ಮಾಡ್ಕೊತಾ ಇರೋದು. ಸೊ ಇದು ಒಂದು ಅರ್ಧ ಹೊಪ್ಪು ನಿಂಬೆ ಹುಳಿ ತಗೊಂಡಿದ್ದೀನಿ. ಕ್ಲೀನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಣ. ಅದಾದಮೇಲೆ ಸಕ್ಕರೆನಲ್ಲಿರೋ ಗಲೀಜೆಲ್ಲನೂ ಈಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಬೆಳ್ಳಗೆ ಹಿಂಗೆ ಬರುತ್ತೆ. ಸೊ ಅದು ಬರೋವರೆಗೂ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿಸ್ಕೊಳ್ಳೋಣ ಇದನ್ನ. ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ, ಯಾಕೆಂದ್ರೆ ಇದನ್ನ ನೆಕ್ಸ್ಟ್ ಸೋಸ್ಕೋಬೇಕು. ಈ ತರ ಬಟ್ಟೆಗೆ ಮಸ್ಲಿನ್ ಕ್ಲಾತ್ ತರ ಇದು ಹಳೆ ಪಂಚೆ ಬಟ್ಟೆ ತಗೊಂಡಿದ್ದೀನಿ. ಸೊ ಇದ್ರೊಳಗಡೆ ಹಾಕಿ ಸೋಸ್ಕೋತೀನಿ. ಕ್ಲೀನಾಗಿ ಸೋಸ್ಕೊಳ್ಳಿ. ಸೊ ಇದೆಲ್ಲ ಬೆಳ್ಳಗೆ ಬರ್ತಾ ಇರೋದೆಲ್ಲ ನಿಮಗೆ ಗಲೀಜಿದು. ತುಂಬ ಬಿಸಿ ಇರುತ್ತೆ, ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ಪ್ರತಿ ಸರಿ ಸೋಸ್ಕೊಂಡು ಇವಾಗ ನೆಕ್ಸ್ಟ್ ಇದಕ್ಕೆ ಮತ್ತೆ ಹಾಕಬೇಕು ಅಂತ ಅಂದರೆ ಇದನ್ನ ಫುಲ್ ಕ್ಲೀನಾಗಿ ತೊಳ್ಕೊಬೇಕು ನೀವು. ಇದೇ ಪಾತ್ರೆಗೆ ಮತ್ತೆ ಹಾಕಿದ್ರೆ ಗಲೀಜಾಗಿ ಹೋಗ್ಬಿಡುತ್ತೆ. ಇವಾಗ ಇದನ್ನು ನಾನು ಮತ್ತೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಸೆಕೆಂಡ್ ಇಂಗ್ರೀಡಿಯೆಂಟ್ ಇದಕ್ಕೆ ನಾವು ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಕರ್ಡು. ಈಗ ಮೊಸರು ಹಾಕಿದ್ಮೇಲೂ ಇದನ್ನ ಮತ್ತೆ ಇನ್ನೊಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ನಾವು ಕಾಯಕ್ಕೆ ಇಟ್ಟಿದ್ದೀವಿ. ಇದು ಒಂದು ಕುದಿ ಬಂದ್ಮೇಲೆ ಇದನ್ನ ತಕೊಂಡ್ಬಿಡ್ಬೋದು. ಸೊ ಇದಾಗಲೇ ಕುದಿ ಬರ್ತಾ ಇದೆ. ಸೊ ಇವಾಗ ಸೆಕೆಂಡ್ ರೌಂಡ್ ಸೋಸೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಾಗಿದೆ ಇದು ಇವಾಗ ಮೊಸರು ಹಾಕಿ ಸೋಸ್ಕೊಂಡಿದ್ದೀವಿ ಇದನ್ನ. ಸೊ ಬಟ್ಟೆನೂ ಅಷ್ಟೇ ಯಾವಾಗ್ಲೂ ತೊಳ್ಕೊತಾನೆ ಇರಬೇಕು, ಒಂದೊಂದ್ಸರಿ ಸೋಸ್ದಾಗ್ಲೂ. ಕ್ಲೀನಾಗಿ ಬಟ್ಟೆನಲ್ಲಿರೋದು ಎಲ್ಲ ಲಾಸ್ಟ್ ವರ್ಗು ಕ್ಲೀನಾಗಿ ಫಿಲ್ಟರ್ ಆಗಿ ಬರುತ್ತೆ. ಅನ್ಸ್ತಾ ಇದೆ ಇದಾಗಲೇ ಎಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಇವಾಗ ಇದರ ಗ್ಲಾಸ್ನಲ್ಲಿ ಅರ್ಧ ಲೋಟ ಹಾಲು ತಗೊಂಡಿದ್ದೀನಿ. ಸೊ ಅರ್ಧ ಲೋಟ ಹಾಲದಲ್ಲಿ ನಾನು ಅರ್ಧ ಹಾಲು ಹಾಕ್ತಾ ಇದ್ದೀನಿ ಇವಾಗ. ಸೊ ಇನ್ನೊಂದು ಅರ್ಧ ಸೆಕೆಂಡ್ ಟೈಮ್ಗೆ ಫಿಲ್ಟರ್ ಮಾಡ್ಕೊಳಕ್ ಹಾಕೊಳ್ಳೋಣ. ಸೊ ಇದು ಹಾಲು ಏನಕ್ಕೆ ಇವಾಗ ಹಾಕ್ತಾ ಇದೀವಿ ಅಂತ ಅಂದ್ರೆ ಅವಾಗ್ಲಿಂದ ನಾವು ಮೊಸರು ಮತ್ತೆ ನಿಂಬೆ ಹುಳಿ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ವಿ. ಸೊ ಹುಳಿ ಇರಲ್ಲ ಇದು. ಸೊ ಹಾಗಾಗಿ ಮತ್ತೆ ಇನ್ನೊಂದ್ಸರಿ ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ. ಜೊತೆನಲ್ಲಿ ನೀವು ಹಾಲು ಹಾಕೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ, ಸಕ್ಕರೆ ಸಾಫ್ಟ್ ಆಗು ಬರುತ್ತೆ, ಬೆಳ್ಳಗೂ ಬರುತ್ತೆ. ನೀವು ಅಂಗಡಿಯಿಂದ ತಗೊಂಬಂದಾಗ ನೋಡ್ಬೋದು ಅದು ಬೆಳ್ಳಗಿರುತ್ತೆ, ಬಟ್ ಅಂದ್ರೆ ಅದು ಸಖತ್ ಗಟ್ಟಿ ಇರುತ್ತಲ್ವಾ. ಸೊ ನಾವ್ ಹಿಂಗೆ 3-4 ಸರಿ ಹಾಲು ಹಾಕಿ ಮೊಸರು ಹಾಕಿ ನಿಂಬೆ ಹುಳಿ ಎಲ್ಲ ಹಾಕಿ
ಸೋಸ್ಕೊಳ್ಳೋದ್ರಿಂದ ಕ್ಲೀನಾಗಿ ಸಾಫ್ಟ್ ಆಗಿರುತ್ತೆ. ಇವಾಗ ಇದು ಒಂದು ಕುದಿ ಬರ್ತಾ ಇದೆ. ಸೊ ಇದಾಗಿದೆ. ಇವಾಗ ಇದನ್ನು ಮತ್ತೆ ಇವಾಗ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ಸೋಸ್ಕೊಂತ ಇದೀವಿ ಈಗ. ಇವಾಗ ಇದಕ್ಕೆ ನಾನು ಮಿಕ್ಕಿದ್ದು ಇನ್ನ 1/4 ಕಪ್ ಹಾಲು ಹಾಕಿದ್ದೀನಿ ಇದಕ್ಕೆ. ಸೊ ಹಾಲು ಹಾಕಿ ಇವಾಗ ಮತ್ತೆ ಫಿಲ್ಟರ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಇನ್ನೊಂದು ಸರಿ ಇವಾಗ ಹಾಲು ಹಾಕಿರೋದನ್ನ ಫಿಲ್ಟರ್ ಮಾಡ್ಕೊತೀವಿ. ಅದಾದ್ಮೇಲೆ ಲಾಸ್ಟ್ ಏನು ಹಾಕದೆ ಒನ್ ಟೈಮ್ ಲಾಸ್ಟ್ ಫಿಲ್ಟರ್ ಮಾಡ್ಕೊಂಡ್ಬಿಡ್ಬೇಕು. ಇದಿವಾಗ ಕಂಪ್ಲೀಟ್ ಆಗಿ ಎಲ್ಲ ಇದನ್ನು ಫಿಲ್ಟರ್ ಮಾಡ್ಕೊಂಡಾಗಿದೆ. ಸೊ ಇವಾಗ ಇದು ಒಂದ್ ಕಡೆ ಸಿಮ್ ಅಲ್ಲಿ ಇದನ್ನ ಕಾಯಕ್ ಹಂಗೆ ಇಡೋಣ. ಸೊ ಇನ್ನೊಂದು ಈ ತರ ಅಗ್ಲ ಇರೋ ಪಾತ್ರೆನಲ್ಲಿ ತಳ ಅಗ್ಲಕ್ಕಿರ್ಬೇಕು, ಗುಂಡಗಿರ್ಬೇಕು. ಯಾಕೆಂದ್ರೆ ನಾವದು ಮಸಿಬೇಕು ಇದನ್ನ ಹಾಕಿ, ಸಕ್ಕರೆ ಪಾಕ ಹಾಕಿ. ಸೊ ಇದಕ್ಕೆ ಇವಾಗ ಸ್ವಲ್ಪನೇ ಹಾಕೊಳ್ಳೋಣ. ಯಾಕಂದ್ರೆ ಜಾಸ್ತಿ ಹಾಕೊಂಡ್ಬಿಟ್ರೆ ನಿಮ್ಗೆ ತಿರ್ಗ್ಸಕ್ ಆಗಲ್ಲ ಚೆನ್ನಾಗಿ. ಸಿಮ್ಮಲ್ಲೇ ಇಟ್ಟಿದ್ದೀನಿ ಇದು. ಸೊ ಇದಕ್ಕೆ ಇವಾಗ ನಾವು 2 ಸೌಟ್ ಅಷ್ಟು ಇದ್ದೀನಿ ಸಕ್ಕರೆ ಪಾಕನ. ಸಿಮ್ಮಲ್ಲೂ ಇಟ್ಟಿದ್ದೀನಿ ಇದನ್ನ. ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಬಿಡದಂಗೆ ಈ ತರ ತಿರುಗಿಸ್ತಾನೇ ಇರಬೇಕು. ಇದು ಪಾಕ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಬಂದ್ಬಿಡುತ್ತೆ. ಇದು ಇವಾಗಲೇ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಇದು ಫೋಮಿ ಆಗಿ ಬರ್ತಾ ಇದೆ. ಇದು ನೀವು ನೋಡ್ಬೋದು. ಸೊ ನಾವು ಅಷ್ಟರಲ್ಲೇನೆ ಇವಾಗ ಅಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ಅದನ್ನ ನೀರಿನಲ್ಲಿ ನೆನೆ ಹಾಕಿದ್ವಲ್ಲ ಒಂದಿನ ಫುಲ್ಲು. ಸೊ ಅದನ್ನ ಇವಾಗ ಸ್ವಲ್ಪ ಒರೆಸ್ಕೋಬೇಕು. ಯಾಕೆ ಅದರಲ್ಲಿ ಸ್ವಲ್ಪ ತೇವಾಂಶ ಇರಬೇಕು, ಅವಾಗಲೇ ಅದು ಕ್ಲೀನ್ ಆಗಿ ಬರೋದು. ಇನ್ನ ಸ್ವಲ್ಪ ಮಸ್ಕೊಂತಾ ಇದೀವಿ. ಸೈಡಿಗೆ ತಗೊಂಡಿದ್ ಮಾಡ್ಕೊಳ್ಳೋಣ. ಸೊ ಇದು ಸೌಟ್ ಯಾವಾಗ್ಲೂ ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೋಬೇಕು. ಯಾಕೆಂದ್ರೆ ನೀವು ಇದನ್ನ ಹಾಕಿ ಹಿಂಗೆ ಉಜ್ಜಿ ಸ್ವಲ್ಪ ಪ್ರೆಷರ್ ಬಿಟ್ಟು ಮಾಡ್ಬೇಕು ಇದನ್ನ. ಇಲ್ಲ ಅಂತ ಅಂದ್ರೆ ಅದು ಕ್ಲೀನ್ ಆಗಿ ಬರಲ್ಲ. ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಿಮ್ದು ಪಾಕ ರೆಡಿ ಇದೆ ಅಂತ ಅಂದ್ಬಿಟ್ಟು ಸೊ ಇದನ್ನ ತೆಗೆದು ಸ್ಟಾರ್ಟ್ ಪುಟ್ಟಿಂಗ್. ಈಚೆ ಚೆಲ್ಲೋದು ಅದೆಲ್ಲಾನು ತಲೆ ಕೆಡಿಸ್ಕೊಳಂಗೆ ಇಲ್ಲ. ಯಾಕೆಂದ್ರೆ ನೀವು ಬೇಗ ಫಸ್ಟ್ ಪಾಕ ಹಾಕೊಂಡು ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಎಲ್ಲ ಹೋಗ್ಬಿಡುತ್ತೆ. ಸೊ ಮೇನ್ ಫೋಕಸ್ ನಿಮ್ಗೆ ಇದಕ್ಕೆ ಹಾಕೋದ್ರ ಮೇಲೆ ಇರಬೇಕು ಫಾಸ್ಟ್ ಆಗಿ. ಇದು ಹಚ್ಚಿಗೆಲ್ಲ ಹಾಕಿರೋದು ಇದು ಒಂದು 5 ನಿಮಿಷದವರೆಗೂ ನಾವು ಬಿಟ್ಬಿಡೋಣ ಇದ್ರೊಳಗಡೆನೆ. ಇವಾಗ ಇದನ್ನ ಅವಾಗ್ಲೇ ಹಾಕಿ ಬಿಟ್ಟಿದ್ವಿ. ಇದನ್ನ ಡಿಮೋಲ್ಡ್ ಮಾಡೋಣ. ಒಂದೊಂದಾಗೆ ಬಿಡಿಸ್ಕೋಬೇಕು ಕ್ಲೀನ್ ಆಗಿ. ಸೊ ಇದು ಲಾಸ್ಟ್ ಪಾರ್ಟ್. ಸೊ ಇದನ್ನೇ ನೀವು ಕ್ಲೀನ್ ಆಗಿ ಕೆಳಗಡೆಯಿಂದ ಹಿಡ್ಕೊಂಡು ಬಿಡಿಸ್ಕೋಬೇಕು. ಕ್ಲೀನ್ ಆಗಿ ಡಿಮೋಲ್ಡ್ ಆಗಿದೆ. ನೋಡಿದ್ರಿ ಅಲ್ವಾ, ಸ್ವಲ್ಪ ಎಕ್ಸ್ಟ್ರಾಸ್ ಎಲ್ಲ ಬರುತ್ತೆ. ಸೊ ಎಕ್ಸ್ಟ್ರಾಸ್ನ ಚಾಕು ಬ್ಯಾಕ್ ಸೈಡ್ ಇಂದ ತಕ್ಕೋಬೇಕು. ನಿಧಾನಕ್ಕೆ ತೆಗಿಬೇಕು. ಸೊ ಇದು ಆನೆ. ಇದನ್ನ ಕೆಳಗಡೆಯಿಂದ ಲೈಟ್ ಆಗಿ ಪ್ರೆಷರ್ ಕೊಟ್ಟು ತಕ್ಕೋಬೇಕು. ನೀವು ಇಲ್ಲಿವರೆಗೂ ನಮ್ಮ ವಿಡಿಯೋ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.